ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಭವ್ಯ ಗೌಡ ಅವರ ವಿಚಾರ ಪದೇ ಪದೇ ಟ್ರೆಂಡಿಂಗ್ನಲ್ಲಿ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೊನ್ನೆ ಬಿಗ್ ಬಾಸ್ ಪ್ರೆಸ್ ಮೀಟ್ ನಡೀತಿರ್ಬೇಕಾದ್ರೂ ಸಹ ಭವ್ಯ ಗೌಡ ಅವರ ಒಂದು ವಿಚಾರ ಚರ್ಚೆ ಆಗುತ್ತೆ. ಆ ರೇಂಜ್ಗೆ ಭವ್ಯ ಗೌಡ ಅವರು ಎಲ್ಲ ಕಡೆ ಸೌಂಡ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ಭವ್ಯ ಗೌಡ ಅವ್ರಿಗೆ ಸ್ಟೇ ಆರ್ಡರ್ ಬಂದಿರೋದು. ಭವ್ಯ ಗೌಡ ಅವರು ಬಿಗ್ ಬಾಸ್ಗೆ ಬಂದಿದ್ರು. ಬಿಗ್ ಬಾಸ್ ಆದ ನಂತರ ಕಲರ್ಸ್ ಕನ್ನಡನ ಬಿಟ್ಟು ಜಿ ಕನ್ನಡಕ್ಕೆ ಹೋಗಿ ಅಲ್ಲಿ ಕರ್ಣ ಸೀರಿಯಲ್ನ ಒಪ್ಕೊಂಡು ಕರ್ಣ ಸೀರಿಯಲ್ ಶೂಟಿಂಗ್ ಅಲ್ಲಿ ಭಾಗಿಯಾಗಿರೋದಾಗಿರ್ಬೋದು. ಕರ್ಣ ಸೀರಿಯಲ್ ಇನ್ನೇನು ಶುರುವಾಗಬೇಕಾಗಿತ್ತು, ಶುರುವಾಗೋಷ್ಟರಲ್ಲಿ ಜಿ ಕನ್ನಡದಲ್ಲಿ ಕರ್ಣ ಸೀರಿಯಲ್ ಪ್ರಸಾರ ಆಗೋದನ್ನ ತಡಿಬೇಕು ಅಂತ ಹೇಳಿ ಕಲರ್ಸ್ ಕನ್ನಡದವರು ಒಂದು ಸ್ಟೇ ಅನ್ನ ತಂದಿರೋದು ಭವ್ಯ ಗೌಡ ಅವರ ಮೇಲೆ. ಭವ್ಯ ಗೌಡ ಅವರ ಮೇಲೆ ಒಂದು ಸ್ಟೇ ತಂದಂತಹ ಕಾರಣಕ್ಕಾಗಿ ಆ ಒಂದು ಸೀರಿಯಲ್ ಸ್ಟಾಪ್ ಆಯಿತು, ಪ್ರಸಾರ ಆಗೋದೇ ಸ್ಟಾಪ್ ಆಯಿತು ಅಂತ ಹೇಳ್ಬೋದು. ಎಸ್, ಭವ್ಯ ಗೌಡ ಅವರಿಂದ ಏನಪ್ಪ ಆಯಿತು ಪ್ರಾಬ್ಲಮ್ಸ್ ಅಂತದ್ದು ಅಂತ ನೋಡಿದಾಗ, ಭವ್ಯ ಗೌಡ ಅವರು ಇದಕ್ಕೂ ಮುಂಚೆ ಬಿಗ್ ಬಾಸ್ ಶೋಗೆ ಹೋದಾಗ ಅಲ್ಲೊಂದು ಅಗ್ರಿಮೆಂಟ್ನ ಮಾಡ್ಕೊಂಡಿರ್ತಾರೆ. ಅಗ್ರಿಮೆಂಟ್ ಬಿಗ್ ಬಾಸ್ ಶೋಗೆ ಹೋಗೋಕೆ ಮುಂಚೆನೇ ಆಗಿರುತ್ತೆ. ಲೈಕ್ ಎಲ್ಲವನ್ನು ಸಹ ನೋಡಿ ಓದಿ ಮಾಡಿನೇ ಸೈನ್ ಮಾಡಿರ್ತಾರೆ. ಬಿಗ್ ಬಾಸ್ ಮುಗ್ದಾದ್ಮೇಲೆ 6 ತಿಂಗಳ ಕಾಲ ನಮ್ಮ ಚಾನಲಲ್ಲೇ ವರ್ಕ್ ಮಾಡಬೇಕು, ಅದನ್ನ ಬಿಟ್ಟು ಬೇರೆ ಚಾನಲಲ್ಲಿ ವರ್ಕ್ ಮಾಡೋ ಆಗಿಲ್ಲ ಅನ್ನೋದು ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಈ ಅಗ್ರಿಮೆಂಟ್ ಬಗ್ಗೆ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಮಾತನಾಡಲಾಗಿತ್ತು. ಫಸ್ಟ್ ರಿಪೋರ್ಟರ್ ಏನಂತ ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ, ಸರ್, ಈ ಅಗ್ರಿಮೆಂಟ್ಗಳ ವಿಚಾರ ತುಂಬಾನೇ ಸದ್ದು ಮಾಡ್ತಿದೆ. ಲೈಕ್ ಅವರು ಪರ್ಸನ್ ಮೆನ್ಷನ್ ಮಾಡಿ ಸಹ ಹೇಳೋದಿಲ್ಲ. ಲೈಕ್ ಈ ತರ ಭವ್ಯ ಗೌಡ ಅವರ ವಿಚಾರ ಅಂತ ಮೆನ್ಷನ್ ಮಾಡಿ ಹೇಳೋದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ರೀತಿ ಅಗ್ರಿಮೆಂಟ್ಗಳ ವಿಚಾರ ಈ ನಡುವೆ ತುಂಬಾನೇ ಸದ್ದು ಮಾಡ್ತಿದೆ. ಸೊ ಆ ಅಗ್ರಿಮೆಂಟ್ಸ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡುವಂತಹ ಸಾಧ್ಯತೆಗಳು ಇದೆಯಾ ಅಂತ ಹೇಳಿ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಆಗ ಪ್ರಶಾಂತ್ ಅವರು ಆನ್ಸರ್ ಮಾಡ್ತಾರೆ, ಇದಕ್ಕೆ ನಾವ್ ಇದ್ರ ಬಗ್ಗೆ ಏನು ಮಾತಾಡೋದಕ್ಕೆ ಆಗಲ್ಲ, ಇದ್ರ ಬಗ್ಗೆ ಕಂಟೆಸ್ಟೆಂಟ್ಗಳೇ ಹೇಳಬೇಕು. ಯಾಕೆ ಅಂದ್ರೆ ಅಗ್ರಿಮೆಂಟ್ ಅಲ್ಲಿ ಇರುವಂತಹ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು, ಕಂಡೀಷನ್ಸ್ ಏನು, ಎಲ್ಲವನ್ನು ಸಹ ಅವರು ಓದಿರ್ತಾರೆ. ಓದದೆ ಯಾರು ಕೂಡ ಸೈನ್ ಮಾಡೋದಿಲ್ಲ, ಓದಿನೇ ಸೈನ್ ಮಾಡಿರ್ತಾರೆ. ಓದಿದ ಮೇಲೂ ಅವ್ರು ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ನಾವ್ ಇದ್ರ ಬಗ್ಗೆ ಏನು ಹೇಳಕ್ ಆಗಲ್ಲ ಅಂತ ಹೇಳಿ ಪ್ರಶಾಂತ್ ಅವರು ಇದ್ರ ಬಗ್ಗೆ ಆನ್ಸರ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಈ ಒಂದು ವಿಚಾರಕ್ಕೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟು ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಪ್ರೆಸ್ ರಿಪೋರ್ಟರ್ ಹೇಳ್ತಾರೆ, ಭವ್ಯ ಗೌಡ ಅವರ ವಿಚಾರ ಅಂತ ಪ್ರೆಸ್ ರಿಪೋರ್ಟರ್ ಹೇಳ್ತಾರೆ. ಹಾಗೆ ಕಿಚ್ಚ ಸುದೀಪ್ ಅವ್ರು ಏನಂತ ಈ ಒಂದು ವಿಚಾರನ ಅಲ್ಲಿಗೆ ಕ್ಲೋಸ್ ಮಾಡ್ತಾರೆ ಅಂತಂದ್ರೆ, ಜಸ್ಟ್ ಒಂದೇ ಒಂದು ಮಾತಲ್ಲಿ ಈ ವಿಚಾರನ ಕ್ಲೋಸ್ ಮಾಡ್ಬಿಟ್ರು ಸುದೀಪ್ ಅವರು ಅಂತ ಹೇಳ್ಬೋದು. ಎಸ್, ಸುದೀಪ್ ಅವ್ರು ಏನಂತ ಹೇಳಿದ್ರು ಅಂತಂದ್ರೆ, ಅದು ಸೀರಿಯಲ್ಗೆ ಕೊಟ್ಟಿರುವಂತಹ ಸ್ಟೇ, ಅದು ಕೊಟ್ಟಿರೋದು ಚಾನಲ್ ಅವರು. ಬಿಗ್ ಬಾಸ್ ಟೀಮ್ ಇಂದ ಯಾವುದೇ ರೀತಿಯಾದಂತಹ ಸ್ಟೇ ಹೋಗಿಲ್ಲ ಸೀರಿಯಲ್ಗೆ, ಅದನ್ನ ಕೊಟ್ಟಿರೋದು ಚಾನಲ್ ಅವರು. ಸೊ ನಾವು ನೀವು ಚಾನಲ್ ಅವ್ರ ಹತ್ರ ಡಿಸ್ಕಸ್ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಕೂತಿರೋದು ಬಿಗ್ ಬಾಸ್ ಟೀಮ್ ಅವರು, ನಾವಿಲ್ಲಿ ಬಂದಿರೋದು ಬಿಗ್ ಬಾಸ್ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಲೈಕ್ ಚಾನಲ್ಸ್ಗಳ ನಡುವೆ ಏನೇನು ಆಗಿದೆಯೋ ಅದನ್ನೆಲ್ಲ ನೀವು ಅವ್ರ ಹತ್ರ ಕೇಳಬೇಕಾಗುತ್ತೆ ಅಂತ ಸುದೀಪ್ ಅವರು ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟರು. ಸೊ ಅಲ್ಲಿಗೆ ಆ ವಿಚಾರ ಸ್ಟಾಪ್ ಆಯಿತು ಅಂತಾನೆ ಹೇಳ್ಬೋದು. ಆ್ಯಂಡ್ ಭವ್ಯ ಗೌಡ ಅವರ ವಿಚಾರ ಏನೇ ಆದರೂ, ಲೈಕ್ ಒಂದು ಪಾಸಿಟಿವ್ ನಡೆದ್ರು ನೆಗೆಟಿವ್ ನಡೆದ್ರು, ಪ್ರತಿಯೊಂದು ಕೂಡ ಸೌಂಡ್ ಮಾಡ್ತಾನೆ ಇದೆ. ಆ್ಯಂಡ್ ಇನ್ನು ಎಷ್ಟು ದಿವಸ ಸೌಂಡ್ ಮಾಡುತ್ತೆ ಅಂತಂದ್ರೆ, ಕರ್ಣ ಸೀರಿಯಲ್ ಮುಗಿಯೋವರೆಗೂ ಕೂಡ ಈ ಒಂದು ವಿಚಾರ ಸೌಂಡ್ ಮಾಡ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಎಸ್, ಕರ್ಣ ಸೀರಿಯಲ್ ಈಗ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಜುಲೈ 22 ಅಥವಾ 23 ಇಂದ ಈ ಒಂದು ಸೀರಿಯಲ್ ಶುರುವಾಗುತ್ತೆ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಆ ಡೇಟ್ಗೆ ಕರ್ಣ ಸೀರಿಯಲ್ ಶುರು ಆಗೇ ಆಗುತ್ತೆ. ಆ್ಯಂಡ್ ಭವ್ಯ ಗೌಡ ಅವರ ಒಂದು ಈ ಅಗ್ರಿಮೆಂಟ್ ಅನ್ನೋದು ಏನಿತ್ತು, 6 ಮಂತ್ಸ್ಗೆ ಎಂಡ್ ಆಗುವಂತಹ ಅಗ್ರಿಮೆಂಟ್ ಏನಿತ್ತು, ಅದು ಜುಲೈ 26ಗೆನೋ ಎಂಡ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಜುಲೈ 23 ಇಂದ ಅಥವಾ 22 ಇಂದನೇ ಈ ಒಂದು ಸೀರಿಯಲ್ ಶುರುವಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಬಿಗ್ ಬಾಸ್ ಅಂದ್ರೆ ಕಿಚ್ಚ ಸುದೀಪ್ ಅವ್ರು ಅಂದ್ರೆ ಬಿಗ್ ಬಾಸ್. ಆ ಒಂದು ಶೋನಲ್ಲಿ ಆ ಒಂದು ಸ್ಟೇಜ್ ಮೇಲೆ ಕಿಚ್ಚ ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಸಹ ಊಹಿಸ್ಕೊಳ್ಳೋಕೆ ನಮ್ಗಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಆ್ಯಂಡ್ ಅಂಥದ್ರಲ್ಲಿ ಕಿಚ್ಚ ಸುದೀಪ್ ಅವರು ರಿಟರ್ನ್ ಬಂದಿರೋದೇ ಹೆಚ್ಚು. ಸಾಕಷ್ಟು ಜನ ಈಗ ಕಮೆಂಟ್ಸ್ಗಳನ್ನ ಹಾಕ್ತಿದ್ದೀರಾ, ಟ್ರೋಲ್ ಮಾಡ್ತಿದ್ದೀರಾ. ಏನಂತ ಅಂತಂದ್ರೆ, ಲೈಕ್ ಪ್ರತಿ ವರ್ಷ ಇದೇ ರೀತಿ ಆಗುತ್ತೆ. ಲೈಕ್ ಕಿಚ್ಚ ಸುದೀಪ್ ಅವ್ರು ಬರಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ಸೀಸನ್ ಶುರುವಾದಾಗೆಲ್ಲ ಸರಿ ಓಕೆ ಬರ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅನ್ನುವಂಥ ನ್ಯೂಸ್ ಸ್ಪ್ರೆಡ್ ಆಗುತ್ತೆ. ಇಷ್ಟೆಲ್ಲ ಬಿಲ್ಡಪ್ ಏನಕ್ಕೆ ಕೊಡಬೇಕು, ಮತ್ತೆ ಬಂದು ಶೋನ ನಡೆಸ್ಕೊಡೋ ಹಾಗಿದ್ರೆ ಇಷ್ಟೆಲ್ಲ ಬಿಲ್ಡಪ್ ಏನಕ್ಕೆ ಕೊಡಬೇಕು ಅಂತ ಹೇಳಿ ಟ್ರೋಲ್ ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ, ಕಿಚ್ಚ ಸುದೀಪ್ ಅವರು ಈಗ ಸದ್ಯಕ್ಕೆ 4 ವರ್ಷಗಳ ಕಾಲ ಒಂದು ಕಾಂಟ್ರಾಕ್ಟ್ ಅನ್ನ ಸೈನ್ ಮಾಡಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಸೀಸನ್ 15 ವರೆಗೂ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ಗೆ ಅಧಿಪತಿ ಆಗಿರ್ತಾರೆ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಲೈಕ್ ಈ ರೀತಿ 4 ಇಯರ್ಸ್ ಸೈನ್ ಮಾಡುವಂತಹ ಕೆಪಾಸಿಟಿ ಸುದೀಪ್ ಅವ್ರಿಗಿದೆ ಅಂತಂದ್ರೆ, ಲಾಸ್ಟ್ ಸೀಸನ್ ಏನಕ್ಕೆ ಈ ರೀತಿ ಮಾಡಿದ್ರು, ಇಷ್ಟೆಲ್ಲ ಬಿಲ್ಡಪ್ ಏನಕ್ಕೆ ತಗೊಂಡ್ರು ಅಂತ ಹೇಳಿ ಸ್ವಲ್ಪ ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತಿದ್ದಾರೆ ಸುದೀಪ್ ಅವ್ರನ್ನ. ಆ್ಯಂಡ್ ಮಾತಿಗೆ ತಪ್ಪಿದ ಮಗ ಅಂತಾನೂ ಕೂಡ ಟ್ರೋಲ್ ಮಾಡ್ತಿದ್ದಾರೆ ಸುದೀಪ್ ಅವ್ರನ್ನ. ಬಟ್ ಈ ರೀತಿ ಎಲ್ಲ ಟ್ರೋಲ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ, ಲೈಕ್ ಕಿಚ್ಚ ಸುದೀಪ್ ಅವ್ರಿಗೆ ಅವ್ರದೇ ಆದಂತಹ ಒಂದಷ್ಟು ಪರ್ಸನಲ್ ರೀಸನ್ಸ್ ಕೂಡ ಇತ್ತು ಈ ಶೋನ ಬಿಡ್ತೀನಿ ಅಂತ ಹೇಳೋದಕ್ಕೆ. ಆ್ಯಂಡ್ ನೀವು ಏನಾದರೂ ಇದ್ರ ಬಗ್ಗೆ ಕ್ಲಾರಿಟಿ ತಗೋಬೇಕು ಅಂತಂದ್ರೆ, ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆದಾಗ, ಲೈಕ್ ಸೀಸನ್ 11 ಸ್ಟಾರ್ಟ್ ಆದಾಗ ಒಂದು 2-3 ವಾರಗಳಾದ ಮೇಲೆ ರೂಪೇಶ್ ರಾಜಣ್ಣ ಅವರು ಒಂದು
ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾರೆ. ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಲೈಕ್ ಏನೇನು ಡಿಫಿಕಲ್ಟೀಸ್ನ ಸುದೀಪ್ ಅವರು ಅಲ್ಲಿ ಫೇಸ್ ಮಾಡ್ತಿದ್ದಾರೆ. ಲೈಕ್ ನಮ್ಮ ಕನ್ನಡಕ್ಕೆ ಆದ್ಯತೆ ಕೊಡದೆ ಇರೋದಾಗಿರ್ಬೋದು, ನಮ್ಮ ಕನ್ನಡ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡದೇ ಇರೋದಾಗಿರ್ಬೋದು, ಅಥವಾ ಮೇಲೆ ಇರುವಂಥವ್ರು ಲೈಕ್ ನಾನು ಚಾನಲ್ ಅವರು ಅಂತ ಹೇಳೋದಕ್ಕೆ ಹೋಗಲ್ಲ, ಸುದೀಪ್ ಅವರೇ ಅವರನ್ನು ಮೆನ್ಷನ್ ಮಾಡಿಲ್ಲ, ನಾವು ಮೆನ್ಷನ್ ಮಾಡೋದು ಬೇಡ ಅಂತ ಅನ್ಕೊಂತೀನಿ. ಲೈಕ್ ಮೇಲೆ ಕೂತಿರುವಂಥವ್ರು ನಮ್ಮ ಕನ್ನಡಕ್ಕೆ ಕೊಡಬೇಕಾದಂತಹ ಆದ್ಯತೆನ ಕೊಡ್ತಾ ಇರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಚಾನಲಲ್ಲೂ ಬರ್ತಿರುವಂತಹ ಬಿಗ್ ಬಾಸ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಚಾನಲಲ್ಲಿ ಅಂದರೆ ನಮ್ಮ ಕನ್ನಡ ಬಿಗ್ ಬಾಸ್ ಶೋನಲ್ಲಿ ಸಿಕ್ಕಿದಂತಹ TRP ತುಂಬಾ ಹೆಚ್ಚಾಗಿತ್ತು. ಅಷ್ಟೆಲ್ಲ TRP ನಮ್ಮ ಕಡೆಯಿಂದ ಹೋಗ್ತಿದ್ರು, ಇಷ್ಟೆಲ್ಲ ಎಫರ್ಟ್ಸ್ಗಳನ್ನ ನಾವು ಹಾಕ್ತಿದ್ರು, ನಮ್ಮ ಜನಗಳು ಅಷ್ಟೆಲ್ಲ ಎಫರ್ಟ್ಸ್ ಹಾಕಿ TRPನ ಕೊಡ್ತಿದ್ರು ಸಹ, ಬಿಗ್ ಬಾಸ್ ಶೋನ ಇಷ್ಟೆಲ್ಲ ಇಷ್ಟಪಟ್ಟು ನೋಡ್ತಿದ್ರು ಸಹ ಅದಕ್ಕೆ ಮರ್ಯಾದೆ ಅನ್ನೋದು ಇರ್ತಿರ್ಲಿಲ್ಲ. ಲೈಕ್ ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ಪ್ರೋಸೆಸ್ ಆಗಿರ್ಬೋದು, ಕಂಟೆಸ್ಟೆಂಟ್ಗಳಿಗೆ ಕೊಡುವಂತಹ ಮನೆ ಆಗಿರ್ಬೋದು, ಆ್ಯಂಡ್ ಕಂಟೆಸ್ಟೆಂಟ್ಗಳನ್ನ ಬಿಟ್ಟು ಸುದೀಪ್ ಅವ್ರಿಗೂ ಸಹ ಕೊಡ್ತಿದ್ದಂತಹ ಒಂದು ಸ್ಟೇಜ್ ಆಗಿರ್ಬೋದು, ಬೇರೆ ಚಾನಲ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಅಂದರೆ ಬೇರೆ ಚಾನಲಲ್ಲಿ ಪ್ರಸಾರ ಆಗುವಂತಹ, ಬೇರೆ ಚಾನಲ್ ಬೇರೆ ಲ್ಯಾಂಗ್ವೇಜಲ್ಲಿ ಪ್ರಸಾರವಾಗುವಂತಹ ಬಿಗ್ ಬಾಸ್ ಹಿಂದಿ ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಇದಕ್ಕೆ ಕಂಪೇರ್ ಮಾಡಿದ್ರೆ ಎಲ್ಲದರಲ್ಲೂ ಸಹ ಲೋನಲ್ಲೇ ಇದ್ವಿ ನಾವು. ಬಿಗ್ ಬಾಸ್ ಅನ್ನೋದು, ಕನ್ನಡ ಬಿಗ್ ಬಾಸ್ ಅನ್ನೋದು ಒಂದು ಲೋ ಸ್ಥಾನದಲ್ಲೇ ಇತ್ತು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸುದೀಪ್ ಅವ್ರಿಗೆ ತುಂಬಾ ಬೇಜಾರಾಗಿದೆ. ಆ್ಯಂಡ್ ಹೋದ ಸತಿ ನಡೆಸಿದಂತಹ ಬಿಗ್ ಬಾಸ್ ಟೀಮ್ ಕಂಪ್ಲೀಟ್ ಹೊಸದಾಗಿತ್ತು. ಇದಕ್ಕೆ ಮುಂಚೆ ನಾವು ಏನು 10 ಸೀಸನಲ್ಲಿ ನೋಡ್ಕೊಂಡು ಬಂದಿದ್ರಿ ಬಿಗ್ ಬಾಸ್ ಅನ್ನೋದನ್ನ, ಅದನ್ನು ನಡೆಸಿದಂತಹ ಒಂದು ಟೀಮೇ ಬೇರೆ ಇತ್ತು. ಆ್ಯಂಡ್ ಲಾಸ್ಟ್ ಸೀಸನ್ ನಡೆಸಿದಂತಹ ಒಂದು ಬಿಗ್ ಬಾಸ್ ಟೀಮೇ ಬೇರೆ ಇತ್ತು. ಸೊ ಅವ್ರಿಗೂ ಮತ್ತು ಸುದೀಪ್ ಅವ್ರಿಗೂ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಆಗಿರಲಿಲ್ವೋ ಏನೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಸುದೀಪ್ ಅವರ ಮಾತುಗಳನ್ನು ಸಹ ಅವ್ರು ತೊಗೊಳ್ತಿರ್ಲಿಲ್ಲ, ಅವರ ಸಜೆಷನ್ಸನ್ನು ತಗೊಳ್ತಿದ್ದಿಲ್ಲ. ಸುದೀಪ್ ಅವ್ರಿಗೆ ಈ 10 ಸೀಸನ್ ನಡೆಸ್ಕೊಂಬಂದಂತಹ ಸುದೀಪ್ ಅವ್ರಿಗೆ 11ನೇ ಸೀಸನಲ್ಲಿ ಏನೇನು ಇರಬೇಕು, ಏನೇನು ಕೊಟ್ಟರೆ ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋದು ಕರೆಕ್ಟಾಗಿ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಒಂದಷ್ಟು ಸಜೆಷನ್ಸ್ಗಳನ್ನ ಕೊಟ್ಟಾಗಲೂ ಸಹ ಆ ಸಜೆಷನ್ಸ್ನ ಅವರು ತೊಗೊಳೋದಕ್ಕೆ ರೆಡಿ ಇರಲಿಲ್ಲ. ನಮ್ಮ ಕನ್ನಡಕ್ಕೆ ಆದ್ಯತೆ ಇರಲಿಲ್ಲ, ಬೇರೆ ಲ್ಯಾಂಗ್ವೇಜ್ ಅವ್ರ ಜೊತೆ ನಮ್ಮನ್ನು ಕಂಪೇರ್ ಮಾಡಿದ್ರೆ ನಾವು ತುಂಬಾ ಲೋ ಆಗಿದ್ವಿ ಅನ್ನುವಂಥ ಕಾರಣಕ್ಕಾಗಿ TRP ಕೊಡೋದ್ರಲ್ಲಿ ನಾವು ಮೊದಲನೇ ಸ್ಥಾನದಲ್ಲೇ ಇದ್ರಿ. ಮೊದಲನೇ ಸ್ಥಾನದಲ್ಲಿ ನಾವು ಇದ್ರೂ ಸಹ ನಮ್ಮನ್ನು ಅಷ್ಟೆಲ್ಲ ಕೆಳಗಾಗಿ ನೋಡ್ತಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುದೀಪ್ ಅವರು ಈ ಒಂದು ಜಲಕನ್ನು ಕೊಟ್ಟರು. ಜಲಕನ್ನು ಕೊಟ್ಟ ಮೇಲೆ ಎಲ್ಲರೂ ಸಹ ಈಗ ಸುದೀಪ್ ಅವ್ರ ಹತ್ರ ಹೋಗಿ ನೀವು ಹೇಳ್ದಾಗ ಕೇಳ್ತೀವಿ, ಅವ್ರು ಹೇಳ್ತಾರೆ, ಜಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಒಂದಷ್ಟು ಸಜೆಷನ್ಸ್ಗಳನ್ನ ಕೊಟ್ಟರು ಅಂತ ಹೇಳಿದ್ರು. ನನ್ನ ಪ್ರಕಾರ ಅದು ಸಜೆಷನ್ಸ್ ಎಲ್ಲ, ಕಂಡೀಷನ್ಸ್ಗಳನ್ನೇ ಹಾಕಿರ್ತಾರೆ. ನನಗಿದೇ ರೀತಿ ಬೇಕು, ಸ್ಟೇಜ್ ಅಂದರೆ ನನಗಿದೇ ರೀತಿ ಬೇಕು, ಮನೆ ಅಂದರೆ ನಮ್ಮ ಕಂಟೆಸ್ಟೆಂಟ್ಗಳಿರುವಂತಹ ಮನೆ ಅಂತಂದರೆ ಅದು ಮನೆ ಚೆನ್ನಾಗೇ ಇರಬೇಕು. ಅವ್ರ ಮನೇನ ಬಿಟ್ಟು ಬಂದಿರ್ತಾರೆ, ಸೊ ಅವ್ರಿಗೆ ಕೊಡುವಂತಹ ಮನೆ ಚೆನ್ನಾಗಿರಬೇಕು. ಆ್ಯಂಡ್ ಎಸ್, ಈ ರೀತಿಯಾದಂತಹ ಒಂದಷ್ಟು ಕಂಡೀಷನ್ಸ್ಗಳು, ನಮ್ಮ ಕನ್ನಡಕ್ಕೆ ಆದ್ಯತೆ ಅನ್ನೋದು ಇರಲೇಬೇಕು ಅಂತ ಹೇಳಿ ಈ ರೀತಿ ಒಂದಷ್ಟು ಕಂಡೀಷನ್ಸ್ಗಳನ್ನ ಹಾಕಿ ಸುದೀಪ್ ಅವರು ಈ ಬಾರಿ ಬರ್ತೀನಿ, ಈ ಕಂಡೀಷನ್ಸ್ಗೆಲ್ಲ ಒಪ್ಕೊಂಡ್ರೆ, ನನ್ನ ಸಜೆಷನ್ಸ್ನು ನೀವು ತೊಗೊಂಡ್ರೆ ಬರ್ತೀನಿ ಅಂತ ಹೇಳಿ ಸುದೀಪ್ ಅವರು ಬಂದಿದ್ದಾರೆ ಅಷ್ಟೇ. ಆ್ಯಂಡ್ ಇದನ್ನು ಬಿಟ್ಟರೆ, ಈ ಪ್ರೊಫೆಷ್ನಲ್ ರೀಸನ್ಸ್ನ ಬಿಟ್ಟರೆ ಆ್ಯಂಡ್ ಪರ್ಸ್ನಲ್ ರೀಸನ್ಸು ಕೂಡ ಸುದೀಪ್ ಅವ್ರಿಗಿತ್ತು. ಲೈಕ್ ಅವರ ತಾಯಿ ತೀರ್ಕೊಂಡಿದ್ದಾಗಿರ್ಬೋದು, ತಾಯಿ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ರಂತೆ ಸುದೀಪ್ ಅವ್ರು. ಬಿಗ್ ಬಾಸ್ ಶೋ ನಡೆಸ್ಕೊಟ್ಟಿದ್ದ ಆದಮೇಲೆ ತಾಯಿ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಆ ಶೋ ಟೆಲಿಕಾಸ್ಟ್ ಆದಾಗ ಅವ್ರ ತಾಯಿಯವರು ಬಂದು ಏನೆಲ್ಲ ಮಾಡಿದ್ಯಾ, ಹೇಗೆಲ್ಲ ಮಾತಾಡಿದ್ಯಾ ಅನ್ನೋದ್ರ ಬಗ್ಗೆ ಎಲ್ಲ ಅಪ್ರಿಷಿಯೇಟ್ ಮಾಡ್ತಿದ್ರಂತೆ. ತುಂಬ ಹೊತ್ತಿದ್ರ ಬಗ್ಗೆ ಕುತ್ಕೊಂಡು ಡಿಸ್ಕಸ್ ಮಾಡ್ತಿದ್ರಂತೆ. ಸೊ ಸ್ಟೇಜ್ ಮೇಲೆ ಸುದೀಪ್ ಅವ್ರು ನಿಂತ್ಕೊಂಡಾಗ ಅವ್ರ ತಾಯಿ ಮಾತಾಡಿದ್ದೆಲ್ಲ ಅವ್ರಿಗೆ ನೆನಪು ಬರೋಕ್ಕೆ ಸ್ಟಾರ್ಟ್ ಆಗೋದು. ಈ ರೀತಿ ಡಿಪ್ರೆಷನ್ ಆಗುವಂಥ ಚಾನ್ಸಸ್ ತುಂಬಾ ಇತ್ತು. ಸೊ ಅದಕ್ಕೋಸ್ಕರನೇ ಸುದೀಪ್ ಅವರು ಈ ಒಂದು ಸೀಸನ್ನ ನಾನು ಲಾಸ್ಟ್ ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ನಾನು ನಡೆಸ್ಕೊಂಡು ಹೋಗೋದಕ್ಕೆ ಆಗಲ್ಲ ಅಂತ ಹೇಳಿ ಸುದೀಪ್ ಅವರು ಈ ಡಿಸಿಷನ್ನ ತೊಗೊಂಡಿದ್ರು. ಬಟ್ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುತ್ಕೊಂಡು, ಅವರ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಮಾತಾಡಿದಾಗ, ಲೈಕ್ ನಿನ್ನನ್ನು ಬಿಟ್ಟು ಬೇರೆ ಯಾರ ಕೈಯಲ್ಲೂ ಆಗಲ್ಲ ಈ ಒಂದು ಶೋನ ಈ ರೀತಿ ನಡೆಸ್ಕೊಡೋದಕ್ಕೆ, ಯಾರ ಕೈಯಲ್ಲೂ ಆಗಲ್ಲ ಅಂತ ಫ್ಯಾಮಿಲಿಯವ್ರು ಸಜೆಸ್ಟ್ ಮಾಡಿದಾಗ ಆಗಿರ್ಬೋದು. ಆ್ಯಂಡ್ ನಿನ್ನ ತಾಯಿಗೆ ಈ ಒಂದು ಶೋ ಅನ್ನೋದು ತುಂಬಾ ಇಷ್ಟ. ಸೊ ಅವರು ಇಷ್ಟಪಟ್ಟಂತಹ ಒಂದೇ ಒಂದು ಶೋ ಅಂದರೆ ಅದು ಬಿಗ್ ಬಾಸ್. ನೀನು ಯಾಕೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬಾರ್ದು ಅಂತ ಹೇಳಿದಾಗ ಅವ್ರಿಗೂ ಕೂಡ ಅದು ಓಕೆ ಅಂತ ಅನಿಸಿ, ನನ್ನ ತಾಯಿಗೋಸ್ಕರ ಆದರೂ ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಸುದೀಪ್ ಅವರು ಮತ್ತೆ ಬಿಗ್ ಬಾಸ್ ಶೋನ ನಡೆಸ್ಕೊಡೋದಕ್ಕೆ ಬಂದಿದ್ದಾರೆ. ಸೊ ಇಷ್ಟೆಲ್ಲ ರೀಸನ್ಸ್ಗಳು ಇರಬೇಕಾದ್ರೆ ಜಸ್ಟ್ ಮೇಲ್ನೋಟಕ್ಕೆ ನೀವು ಆ ರೀತಿ ಟ್ವೀಟ್ ಮಾಡಿ ಮತ್ತೆ ಹೇಗೆ ಬರೋದಕ್ಕೆ ಸಾಧ್ಯ ಅಂತೆಲ್ಲ ಕೇಳಿ ಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ. ಅವ್ರದ್ದೇ ಆದಂತಹ ಪ್ರೊಫೆಷ್ನಲ್ ರೀಸನ್ಸ್ ಅಂತೂ ಖಂಡಿತವಾಗ್ಲೂ ಎಲ್ರಿಗೂ ಇದ್ದೇ ಇರುತ್ತೆ. ಒಂದ್ಸತಿ ಏನೋ ಮಾತಾಡ್ಬಿಟ್ರು ಅಂತ ಅಂದಿದ ತಕ್ಷಣ ಅದೇ ರೀತಿ ನಡ್ಕೊಂಡು ಹೋಗ್ಬೇಕು ಅಂತೆಲ್ಲ ಏನಿಲ್ಲ. ನೀವೇ ಟ್ರೋಲ್ ಮಾಡೋರೆ ಒಂದ್ಸತಿ ಯೋಚನೆ ಮಾಡಿ, ಲೈಕ್ ನೀವು ಯಾವತ್ತೂ ಮಾತಕ್ಕೆ ತಪ್ಪೇ ನಡೆದೇ ಇಲ್ವಾ ಅಂತ ಹೇಳಿ ನಿಮ್ಮನ್ನ ನೀವು ಒಂದ್ಸತಿ ಮೇಲಿಂದ ಕೆಳಗಡೆ ನೋಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಆ್ಯಂಡ್ ಸುದೀಪ್ ಅಂದರೆ ಬಿಗ್ ಬಾಸ್ ಅಂದರೆ ಸುದೀಪ್, ಅವರನ್ನು ಬಿಟ್ಟು ಬೇರೆ ಯಾರನ್ನೂ ಸಹ ಕಲ್ಪನೆ ಸಹ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಚಾನಲ್ ಅವ್ರಿಗೆ ಈ ಒಂದು ಪ್ರಶ್ನೆನ ಕೇಳಿದ್ರು, ಬಿಗ್ ಬಾಸ್ ಟೀಮ್ ಅವ್ರಿಗೂ ಈ ಒಂದು ಪ್ರಶ್ನೆನ ಕೇಳಿದ್ರು, ಇಫ್ ನಾಟ್ ಸುದೀಪ್ ಬೇರೆ ಯಾರನ್ನ ಚೂಸ್ ಮಾಡ್ತಿದ್ರಿ ಅಂತ ಕೇಳಿದ್ರು. ಸೊ ಅವ್ರು ಹೇಳಿದ್ ಒಂದೇ, ನಾವು ಅದನ್ನು ಥಿಂಕ್ ಸಹ ಮಾಡಿಲ್ಲ,
ನಮ್ಮ ತಲೆನಲ್ಲಿ ಇದ್ದಿದ್ದು ಒಂದೇ ಲೈಕ್ ಹೇಗಾದರೂ ಮಾಡಿ ನಾವು ಕನ್ವಿನ್ಸ್ ಮಾಡಬೇಕಷ್ಟೇ ಸುದೀಪ್ ಅವ್ರನ್ನ ಅಂತ ಹೇಳಿ ಕನ್ವಿನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಕನ್ವಿನ್ಸ್ ಮಾಡಿದ್ದೀವಿ ಅಂತ ಹೇಳಿ ಅವ್ರು ಹೇಳಿದ್ರು. ಇದನ್ನು ಬಿಟ್ಟರೆ ಅವ್ರು ಬೇರೆ ಒಂದು ನಟನ ಹೆಸರು ಅವ್ರ ಬಾಯಲ್ಲಂತೂ ಬರಲೇ ಇಲ್ಲ. ಇವರಿಲ್ಲ ಅಂತಿದ್ರೆ ನಮ್ಗೆ ಇವ್ರ ಆಪ್ಷನ್ಸ್ ಇತ್ತು ಅನ್ನೋದು ಅವ್ರ ಬಾಯಲ್ಲಿ ಸಹ ಬರಲಿಲ್ಲ. ಸೊ ಬಿಗ್ ಬಾಸ್ ಅಂದರೆ ಸುದೀಪ್, ಮತ್ತೆ ಹೇಳ್ತೀನಿ, ಬಿಗ್ ಬಾಸ್ ಅಂದರೆ ಸುದೀಪ್ ಅವ್ರು ಅಂದರೆ ಬಿಗ್ ಬಾಸ್ ಅಂತ ಹೇಳ್ತಾ ನಮಗೆ ಪ್ರತಿಯೊಂದು ಸೀಸನ್ನು ಸಹ ಸುದೀಪ್ ಅವರೇ ನಡೆಸ್ಕೊಡುವಂತೆ ಆಗಲಿ ಆ ಶಕ್ತಿನ ಸುದೀಪ್ ಅವ್ರಿಗೆ ದೇವ್ರು ಕೊಡಲಿ ಅಂತ ಕೇಳ್ಕೊಳ್ಳೋಣ. ಆ್ಯಂಡ್ ಇನ್ನು ಸಿನಿಮಾ ವೀಕ್ಷಕರಿಗೆ ಸ್ವಲ್ಪ ಬೇಜಾರಾಗಿರುತ್ತೆ ಈ ಒಂದು ನ್ಯೂಸ್ ಕೇಳಿದಾಗ. ಯಾಕಂದರೆ ವರ್ಷಕ್ಕೆ ಒಂದು ಫಿಲಮ್ ಮಾತ್ರ ಬರ್ತಿತ್ತು ಸುದೀಪ್ ಅವ್ರದ್ದು, ಲೈಕ್ ಒಂದೊಂದ್ಸತಿ 2 ವರ್ಷಕ್ಕೊಂದು ಫಿಲಮ್ ಬಂದಿದ್ದು ಇದೆ. ಸೊ ಬಿಗ್ ಬಾಸ್ಗೆ ಎಲ್ಲ ಟೈಮನ್ನು ಕೊಟ್ಟರೆ ಸಿನಿಮಾಗಳು ಮಾಡಲ್ವೇನೋ ಅಂತ ಹೇಳಿ ಅವ್ರಿಗೂ ಸಹ ಬೇಜಾರಾಗಿರುತ್ತೆ. ಬಟ್ ಸುದೀಪ್ ಅವರೇ ಪ್ರಾಮಿಸ್ ಮಾಡಿದ್ದಾರೆ, ಲೈಕ್ 18 ಮಂತ್ಸಲ್ಲಿ ಆಲ್ಮೋಸ್ಟ್ ಒಂದು 2 ಫಿಲಮ್ಸ್ ಆದರೂ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ತುಂಬಾ ಸ್ಟ್ರೆಸ್ ಆಗುತ್ತಲ್ವ ಅಂತ ಕೇಳಿದಾಗ ಸ್ಟ್ರೆಸ್ ಆದರೂ ಪರವಾಗಿಲ್ಲ, ನಾನು ನನ್ನ ಒಂದು ಫ್ಯಾನ್ಸ್ಗೆ ಏನು ಕೊಡಬೇಕೋ, ಬಿಗ್ ಬಾಸ್ ಫ್ಯಾನ್ಸ್ಗೆ ಏನು ಕೊಡಬೇಕೋ ಅದನ್ನು ಕೊಡ್ತೀನಿ. ಆ್ಯಂಡ್ ಮೂವಿ ನೋಡುವಂತಹ ಫ್ಯಾನ್ಸ್ಗಳಿಗೆ ಏನೇನು ಕೊಡಬೇಕೋ ಅದೆಲ್ಲವನ್ನು ಸಹ ಕೊಡ್ತೀನಿ ಅಂತ ಸುದೀಪ್ ಅವ್ರು ಹೇಳಿದ್ದಾರೆ. ಆ್ಯಂಡ್ ಎಸ್, ಬಿಗ್ ಬಾಸ್ಗೆ ನೀವೆಷ್ಟು ವೆಯ್ಟ್ ಮಾಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡ್ತಿದ್ರಾ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಇದೇ ರೀತಿಯಾದಂತಹ ಬಿಗ್ ಬಾಸ್ಗಳ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ತಾನೆ ಇರಿ. ಬಿಗ್ ಬಾಸ್ ಶುರು ಆದಾಗಲಿಂದ ಹಿಡಿದು ಬಿಗ್ ಬಾಸ್ ಎಂಡಿಂಗ್ವರೆಗೂ ಬಿಗ್ ಬಾಸಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ಪೆನ್ ಟು ಪೆನ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.